ಸೊ ಎಲ್ಲರೂ ಕಣ್ಮುಚ್ಚಿ ಸೊ ಒಂದು ಪ್ರಮಾಣ ತಗೊಳ್ಳಿ ಸ್ನೇಹಿತರೆ. ಓಕೆ, ನನ್ನ ಜೊತೆಗೆ ಹೇಳಿ. ಓಕೆ, ಮನಸ್ಸಲ್ಲಿ ಹೇಳ್ಕೊಳ್ಳಿ. ಸೊ ನಾನು ನ್ಯಾಯಯುತವಾದಂತಹ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ. ನಾನು ಯಾವ ತಂಡವನ್ನ ಕೆಡಿಸೋ ಪ್ರಯತ್ನ ಮಾಡೋದಿಲ್ಲ, ಯಾರ ಟೀಮ್ ಅನ್ನ ಹಾಳು ಮಾಡೋ ಪ್ರಯತ್ನ ಮಾಡೋದಿಲ್ಲ. ನಾನು ನನ್ನ ಸ್ವಂತ ತಂಡವನ್ನ ಕಟ್ಟಿ ತೋರಿಸ್ತೇನೆ. ನಾನು ಭಾರತ ಸರ್ಕಾರ ಬಿಟ್ಟಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಕಲಿತೇನೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ. ಕಲಿತು ನನ್ನ ತಂಡವನ್ನು ಕೂಡ ಕಲಿಸ್ಕೊಟ್ಟು ಎಜುಕೇಟೆಡ್ ತಂಡವನ್ನ ಕಟ್ಟುತ್ತೇನೆ. ನಾನು ಪ್ರತಿ ವರ್ಷ ನೆಟ್ವರ್ಕರ್ಸ್ ಡೇ ಅಟೆಂಡ್ ಆಗುತ್ತೇನೆ. ನಾನು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ 10% ಆದ್ರೂ ಕಷ್ಟಪಡ್ತೇನೆ, 5% ಆದ್ರೂ ಕಷ್ಟಪಡ್ತೀನಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೋಸ್ಕರ. ನಾನು ಮನೆ ಮನೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಅರಿವನ್ನ ಮೂಡಿಸ್ತೇನೆ. ನಾನು ಶರತ್ ಸರ್ ಜೊತೆಗೆ ಕೈ ಜೋಡಿಸ್ತೇನೆ. ಪ್ರಮಾಣ ಮಾಡಿ ಎಲ್ಲರೂ. ಓಕೆ, ನಾನು ಯಾವುದೇ ಅಡ್ಡದಾರಿಯನ್ನ ಹಿಡಿಯೋದಿಲ್ಲ, ಯಾವುದೇ ಇನ್ವೆಸ್ಟ್ಮೆಂಟ್ ಕಂಪನಿಗಳಿಗೆ ನಾನು ಸೇರೋದಿಲ್ಲ. ನಾನು ಹಣವನ್ನ ಹೂಡಿಕೆ ಮಾಡಿ ಹಣ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಇಂಥ ಸ್ಕ್ಯಾಮ್ಗಳಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಪ್ರಮಾಣ ಮಾಡಿ ಇವತ್ತು. ಸೊ ದಯವಿಟ್ಟು ಆ ರೀತಿಯಾದಂತ ಇದಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ಸಿಲುಕ್ಬೇಡಿ. ನಾನು ನನ್ನ ತಂಡಕ್ಕೆ ನಂಬಿ ಬಂದವರಿಗೆ ಒಳ್ಳೆ ಎಜುಕೇಶನ್ ಅನ್ನ, ಒಳ್ಳೆ ಸಪೋರ್ಟ್ ಅನ್ನ ಕೊಡುತ್ತೇನೆ. ನನ್ನ ಪ್ರಯತ್ನ ಮೀರಿ, ನನ್ನ ಶಕ್ತಿ ಮೀರಿ ನಾನು ಅವರ ಜೊತೆಗಿರ್ತೇನೆ. ನಾನು 5 ವರ್ಷ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಬಗ್ಗೆ ಪಾಸಿಟಿವ್ ಆಗಿ ಇರ್ತೇನೆ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೇನೆ. 5 ವರ್ಷ ನೆಟ್ವರ್ಕ್ ಮಾರ್ಕೆಟಿಂಗ್ ಪುಸ್ತಕಗಳನ್ನು ಓದುತ್ತೇನೆ. 5 ವರ್ಷ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದೇ ಒಂದು ಕಂಪನಿ, ಲೀಗಲ್ ಅಂಡ್ ಎಥಿಕಲ್ ಕಂಪನಿಯನ್ನ ನಂಬಿ ಕೆಲಸ ಮಾಡುತ್ತೇನೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ನನ್ನ ತಾಯಿ ಇದ್ದ ಹಾಗೆ, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ನನ್ನ ತಂದೆ ಇದ್ದ ಹಾಗೆ. ಸೊ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಯಾವತ್ತೂ ಧೋಕಾ ಮಾಡೋದಿಲ್ಲ, ಕೆಟ್ಟದ್ದನ್ನ ಬಯಸೋದಿಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ನಾನು ಬೆಳೆಸ್ತೀನಿ, ಮಾಡ್ತೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎಲ್ಲೆಲ್ಲಿ ಮೋಸ ನಡೀತಾ ಇದೆ ಅದನ್ನ ಖಂಡಿಸ್ತೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರಲ್ಲಿ ನಡೀತಿರೋ ಅನ್ಯಾಯ ತಪ್ಪುಗಳನ್ನ ಜನರಿಗೆ ಅರಿವನ್ನ ಮೂಡಿಸ್ತೀನಿ, ಅವೇರ್ನೆಸ್ ಕೊಡ್ತೇನೆ. ಸೊ ಈ ರೀತಿ ಪ್ರಮಾಣ ವಚನ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನನ್ನ ಜೊತೆ ಮಾಡಿದ್ದೀರಾ ಅಂತ ನಾನು ಅನ್ಕೊಂತೀನಿ. ನಾವು ಇದೇ ರೀತಿ ನಡೆಯೋಣ ಸ್ನೇಹಿತರು. ಓಕೆ, ಸೊ ಇದೇ ರೀತಿ ನಾವೆಲ್ಲರೂ ನಡೆಯೋಣ, ಇದೇ ರೀತಿ ನಾವೆಲ್ಲ ಇರೋಣ. ಯಾಕೆ ಅಂತ ಯೋಚನೆ ಮಾಡಿ. ಶರತ್ ಸರ್ ಯಾಕೆ ನೀವು ಇಷ್ಟೆಲ್ಲ ತಲೆ ಕೆಡ್ಸ್ಕೊಂತಿದ್ದೀರಾ ಅಂತ ನೀವು ಅನ್ಬೋದು. ನಿಮ್ ಕೆಲಸ ನೀವು ಮಾಡ್ಕೊಳ್ರಿ. ಶರತ್ ಸರ್ ಯಾಕೆ ನೀವೆಲ್ಲ ಇಂಡಸ್ಟ್ರಿ ಬಗ್ಗೆ ಇಷ್ಟು ತಲೆ ಕೆಡ್ಸ್ಕೊಂತಿದ್ದೀರಾ ಅಂತ ನಾನು ಹೇಳ್ತೀನಿ ಕೇಳಿ ಸ್ನೇಹಿತರೆ. ನೀವು ನಿಮ್ಮ ತಂದೆ ತಾಯಿ ಮುಖಾನ ನೋಡಿ, ಒಂದು 5 ನಿಮಿಷ ನೋಡಿ. ನಿಮ್ಮ ಮಕ್ಕಳ ಮುಖಾನ ಒಂದು 5 ನಿಮಿಷ ನೋಡಿ. ನಿಮ್ಮ ಹೆಂಡತಿ ಅಥವಾ ಗಂಡನ ಮುಖಾನ 5 ನಿಮಿಷ ನೋಡಿ. ಅವರೆಲ್ಲ ಖುಷಿಯಾಗಿರೋದು ಕಾರಣ ನೀವು ಇವತ್ತು MLM ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ. ಇವತ್ತು ನಿಮಗೆ MLM ಅಲ್ಲಿ ಇನ್ಕಮ್ ಬರ್ತಾ ಇದೆ ಅಂತ. ಇವತ್ತು ನಿಮ್ ತಂದೆ ತಾಯಿ ಹೊಟ್ಟೆ ತುಂಬ್ತಾ ಇದೆ, ನಿಮ್ಮ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬ್ತಾ ಇದೆ, ಬಟ್ಟೆ ಸಿಗ್ತಾ ಇದೆ, ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಯಾಕೆ? ನೀವೆಲ್ಲ ಫುಲ್ ಟೈಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ಪಾರ್ಟ್ ಟೈಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ. ಏನಾಗುತ್ತೆ ಸಡನ್ ಆಗಿ ಕಂಪನಿ ಏನಾದ್ರೂ ಆಯ್ತು, ಏನಾಗುತ್ತೆ ಸಡನ್ ಆಗಿ ಇನ್ಕಮ್ ಸ್ಟಾಪ್ ಆಯ್ತು, ಅವ್ರ ಮುಖದ ಮೇಲೆ ನಗು ನೋಡೋದಕ್ಕೆ ಸಾಧ್ಯನಾ ನೀವು? ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಏಕತೆ ಆಗ್ಬೇಕು. ಅದಕ್ಕೋಸ್ಕರ ನಾವು ಒಳ್ಳೆದಕ್ಕೆ ಧ್ವನಿ ಎತ್ತಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಜೊತೆ ಆಗ್ಬೇಕು. ಅದಕ್ಕೋಸ್ಕರ ನಂದು ಆ ಕಂಪನಿ, ನಿಂದು ಈ ಕಂಪನಿ ಅಂತ ಹೊಡೆದಾಟಗಳನ್ನ ಬಿಡಬೇಕು. ಎಲ್ಲರಿಗೂ ಅವ್ರವ್ರ ಕಂಪನಿನೇ ಶ್ರೇಷ್ಠ. ಎಲ್ಲರಿಗೂ ಹೆತ್ತವ್ರಿಗೆ ಹೆಗಣ ಮುದ್ದು ಅಂತಾರಲ್ಲ ಹಾಗೆ ಅವ್ರವ್ರ ಕಂಪನಿ ಅವ್ರವ್ರಿಗೆ ಚಂದ. ಸೊ ದಯವಿಟ್ಟು ಆ ಕಂಪ್ನಿ ಈ ಕಂಪನಿ ಅಂತ ಕಿತ್ಕೊಂಡ್ಬರೋ ಪ್ರಯತ್ನ ಮಾಡಬೇಡಿ. ನಾನು ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ನೋಡಪ್ಪ ನಿಮಗೆ ಯಾರು ಬೆಸ್ಟ್ ಟ್ರೈನರ್ ಅಂತಾರೋ ಅಲ್ಲಿ ಹೋಗಿ. ನನ್ನ ಹತ್ರನೇ ಬರ್ಬೇಕು ಅಂತ ಏನಿಲ್ಲ. ನಿಮಗೆ ಯಾವುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬೆಸ್ಟ್ ಬುಕ್ ಅನಿಸ್ತಲ್ಲ ದಯವಿಟ್ಟು ಅದನ್ನು ಓದಿ ಅಂತೀನಿ. ನಾನು ಯಾವತ್ತು ನನ್ನ ಪುಸ್ತಕನೇ ಓದಿ ಬೇರೆಯವ್ರ ಪುಸ್ತಕ ಓದ್ಬೇಡಿ ಅಂತ ಹೇಳಲ್ಲ ನಾನು. ಅಥವಾ ಸರ್ ಬೇರೆ ಪುಸ್ತಕ ಓದ್ತಿದ್ದೀನಿ ಅಂದ್ರೆ ಅಯ್ಯೋ ಅದು ಬಿಡಿ ನನ್ನ ಪುಸ್ತಕ ತಗೊಳ್ಳಿ ಅಂತಾನು ಹೇಳಲ್ಲ. ನಾನು ಏನ್ ಹೇಳ್ತೀನಿ, ಸರ್ ಅದನ್ನು ಓದಿ, ಈ ಪುಸ್ತಕನೂ ಓದಿ. ಗೆಟಿಂಗ್ ಐ ನೆವರ್
ಡಿಸ್ಕರೇಜ್ ಎನಿವನ್. ಯಾಕಂದ್ರೆ ಎಲ್ಲ ಅವರವರ ವೈಯಕ್ತಿಕ ಸ್ನೇಹಿತರ. ಹಾಗಾಗಿ ಯಾರದೇ ಒಂದು ಅನ್ನ ಕಿತ್ಕೊಳೋ ಕೆಲಸ ನಾವು ಮಾಡೋದು ಬೇಡ. ಯಾರ್ದು ಅನ್ನ ಕಿತ್ಕೊಳೋ ಕೆಲಸ ನಾವು ಮಾಡೋದು ಬೇಡ. ಓಕೆ, ನಾವು ಏನ್ ಮಾಡೋಣ ಅಂದ್ರೆ ಎಲ್ಲರನ್ನ ಬೆಳೆಸೋಣ. ಎಲ್ಲರೂ ನೀನ್ ಅಲ್ಲೇ ಇರಪ್ಪ, ಚೆನ್ನಾಗಿರು, ಒಳ್ಳೇದಾಗಿರು, ಒಳ್ಳೆ ಕೆಲಸ ಮಾಡು. ಈ ರೀತಿ ಹೇಳೋರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕರ್ನಾಟಕದಲ್ಲಿ ಕೇವಲ ಒಂದು 50 ಜನ ಇದ್ರೆ ಸಾಕು ಸ್ನೇಹಿತರೆ. ಕೇವಲ 6 ರಿಂದ 7 ತಿಂಗಳಲ್ಲಿ ಕರ್ನಾಟಕ ಸ್ವಚ್ಛ ಕರ್ನಾಟಕ ಆಗತ್ತೆ. ನೆನ್ಪಿಟ್ಕೊಳ್ಳಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸ್ವಚ್ಛ ಕರ್ನಾಟಕ ಆಗತ್ತೆ. ಮೋಸ ಮಾಡೋ ಕಂಪನಿಗಳು ಹುಟ್ಟದೇ ಇಲ್ಲ. ನೀವ್ ಹೇಳ್ಬೋದು ಸರ್ ಹೆಂಗೆ ಅಂತ. ಹೆಂಗೆ ಅಂದ್ರೆ ಯಾರಾದ್ರೂ ಜಾಯ್ನ್ ಆದ್ರೆ ತಾನೇ ಆ ಕಂಪನಿಗಳು ನಡೆಯೋದು. ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ, ಈ ನೋಡಿ, ಒಬ್ಬ ಏರಿಯಾದಲ್ಲಿ ಒಬ್ಬ ಭಿಕ್ಷುಕ ಕೂತಿದ್ದಾನೆ. ಆ ಏರಿಯಾದವರು ಹಣ ಹಾಕ್ತಾ ಇದ್ರೆ ತಾನೇ ಅವ್ನು ಭಿಕ್ಷೆ ಬೇಡ್ತಾ ಇರ್ತಾನೆ. ಆ ಏರಿಯಾದವರೆಲ್ಲ ಮಾತಾಡ್ಕೊಂಡು ನಾವು ಅವನಿಗೆ ಹಾಕೋದೇ ಬೇಡಪ್ಪ ಅಂದ್ರೆ ಹಣ ಯಾರು ಹಾಕ್ಲಿಲ್ಲ. 1 ದಿನ ನೋಡ್ತಾನೆ, 2 ದಿನ ನೋಡ್ತಾನೆ, 3 ದಿನ ನೋಡ್ತಾನೆ, ಅವನಿಗೆ ಯಾರು ಹಣನೇ ಹಾಕ್ಲಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ? ಹೊಟ್ಟೆ ಹಸು ತಡ್ಕೊಳಕ್ಕಾಗಲ್ಲ, ಏನ್ ಮಾಡ್ತಾನೆ? ಯಾವ್ದಾದ್ರು ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡ್ತಾನೆ, ಯಾವ್ದಾದ್ರು ಸ್ಕೂಲಲ್ಲಿ ಹೋಗಿ ಕೆಲಸ ಮಾಡ್ತಾನೆ, ನಮಗೆ ಕೆಲಸ ಕೊಡಿ ಅಂತ. ಯಾಕಂದ್ರೆ ಆ ಏರಿಯಾದಲ್ಲಿ ಅವ್ನು ಭಿಕ್ಷೆ ಬಿಡ್ತಾ ಇದ್ದ, ಯಾರು ಹಣ ಹಾಕ್ಲಿಲ್ಲ, ಸೊ ಅವನು ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ದ. ಸೊ ಅದೇ ರೀತಿ ಸ್ನೇಹಿತರೆ, ಇಲ್ಲಿಗಲ್ ಕಂಪನಿಗಳು ಮುಚ್ಚಬೇಕು, ಬರಬಾರ್ದು ಈ ರೀತಿ ಅನ್ನೋ ಬದ್ಲಿ ಅದಕ್ಕೆ ಯಾರು ಸೇರ್ಲಿಲ್ದಂಗೆ ನಾವು ಮಾಡೋಣ. ಅದಕ್ಕೆ ಯಾರು ಇನ್ವೆಸ್ಟ್ಮೆಂಟ್ ಮಾಡೋದೇ ಬೇಡ, ಅಂತ ಕಂಪನಿಗಳಲ್ಲಿ ಹೋಗೋದೇ ಬೇಡ ಯಾರು. ಅದ್ರ ಬಗ್ಗೆ ಜಾಗೃತಿ ಮೂಡ್ಸೋಣ. ಅವಾಗ ಏನಾಗುತ್ತೆ? ಆಗ 100% ಅವ್ರ ಕಂಪನಿ ಓಪನ್ ಮಾಡಿ ಖಾಲಿ ಕೂಡಕ್ ಆಗಲ್ವೇ? 1-2 ದಿನ ನೋಡ್ತಾರೆ, 1 ತಿಂಗಳು ನೋಡ್ತಾರೆ, 3 ತಿಂಗಳು ನೋಡ್ತಾರೆ, ಆಮೇಲೆ ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ ಶಟ್ ಡೌನ್ ಮಾಡ್ತಾರೆ. ನಾವು ಈ ರೀತಿ ಹೋರಾಟಗಳನ್ನ ಮಾಡೋಣ ಹೊರತು, ಯಾರಾದ್ರೂ ತಪ್ಪು ಮಾಡ್ತಿದ್ರೆ ನಾವು ಹೋಗ್ಬಿಟ್ಟು ಅವ್ರ ಮೇಲೆ ಮುಗಿಯ ಬಿದ್ಬಿಟ್ಟು ಪೊಲೀಸ್ ಕೇಸ್ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ರೆ ಅದು ಒಂದಕ್ಕೊಂದು ಇನ್ನೂ ದೊಡ್ಡದಾಕೊಂತ ಹೋಗುತ್ತೆ. ಸೊ ನಾವು ಆ ರೀತಿ ಮಾಡೋದು ಬೇಡ. ನಾವು ಅವೇರ್ನೆಸ್ ಕೊಡೋಣ, ನಾವು ಜಾಣರಾಗಿ ಕೆಲಸ ಮಾಡೋಣ. ಒಬ್ಬೊಬ್ರು ಒಂದೊಂದು ವ್ಯಕ್ತಿಗೆ ಅವೇರ್ನೆಸ್ ಕೊಟ್ರೆ ಸಾಕು. ಪ್ರತಿಯೊಬ್ಬ ನೆಟ್ವರ್ಕರ್ ಮನೆಯಲ್ಲಿ ಈ ಮಾಸ ಪತ್ರಿಕೆ ಹೋಗ್ಬೇಕು. ಅದಕ್ಕೆ ಯೋಜನೆ ಮಾಡಿ. ಇದನ್ನ ಮಾಡಿದ್ರೆ ನಿಮ್ಮ ತಾಯಿ ಸೇವೆ ಮಾಡ್ತಿದ್ದೀರಾ ಅಂತ, ನೆಟ್ವರ್ಕ್ ಇಂಡಸ್ಟ್ರಿಗೆ ಸೇವೆ ಮಾಡ್ತಿದ್ದೀರಾ ಅಂತ. ಯಾಕಂದ್ರೆ ಇದು ಜಾಹೀರಾತು ಮುಕ್ತ ಮಾಸಪತ್ರಿಕೆ. ಜಾಹೀರಾತೇ ಇಲ್ಲಲ್ಲ, ನೀವು ಟೆನ್ಷನ್ ತಗೊಳಂಗಿಲ್ಲ. ಕೊನೆಯದಾಗಿ ಲಾಸ್ಟ್ ಅಲ್ಲಿ ಇರುತ್ತೆ ಇದನ್ನ ಸಂಪಾದಕರು ಯಾರು ಅಂತ, ಆಮೇಲೆ ನನ್ನ ಪುಸ್ತಕ ತಗೊಳ್ಳಿ ಅಂತ. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಗ್ಗೆ ಜ್ಞಾನ ಭಂಡಾರ ಪುಸ್ತಕ ಬರೆದಿದ್ದೀನಲ್ಲ, ಅದ್ರ ಬಗ್ಗೆ ಇರುತ್ತೆ. ಯಾಕೆ ಅಂದ್ರೆ ಇದು ಯಾವುದೇ ಪ್ರಾಫಿಟಬಲ್ ನ್ಯೂಸ್ ಪೇಪರ್ ಅಲ್ಲ. ಇಲ್ಲಿ ಕೊರಿಯರಿಗೆ ಮತ್ತೆ ಇದ್ರ ಪ್ರಿಂಟಿಂಗ್ ಚಾರ್ಜ್ ಎಲ್ಲ ನಿಮಗೆ ಹೋಗುತ್ತೆ. ಹಾಗಾಗಿ ಈ ಪುಸ್ತಕ ತಗೊಳ್ಳಿ ಅನ್ನೋದು ಒಂದೇ ಪ್ರಚಾರ ಇದರಲ್ಲಿ ಇರುತ್ತೆ ಅಷ್ಟೇ ಹೊರತು, ನನ್ನ ಫೋಟೋ ಇರುತ್ತೆ, ನಾನು ಬರೆದಿರೋದಕ್ಕೆ ನನ್ನ ಫೋಟೋ ಇರುತ್ತೆ, ಅದು ಕೊನೆಯಲ್ಲಿ ಇರುತ್ತೆ. ಲಾಸ್ಟ್ ಅಲ್ಲಿ ಉಳಿದಿರೋ ಅಂತಹ ಫುಲ್ ಪುಟದಲ್ಲಿ ಮೋಟಿವೇಶನ್ ಸ್ಟೋರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನೆಲ್ಲ ನಡೀತಾ ಇದೆ, ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ, ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, ಮೋಸ ಮಾಡುವಂತ ಕಂಪನಿಗಳು ಹೇಗಿರುತ್ತವೆ, ಭಾರತ ಸರ್ಕಾರ ಬಿಟ್ಟಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಂದೊಂದಾಗಿ ಹೇಳ್ತಾ ಬರ್ತೀನಿ ಅದರಲ್ಲಿ. ಇದು ಪ್ರತಿ ತಿಂಗಳು ನಿಮ್ಮ ಡೌನ್ಲೈನ್ಸ್ ಮನೆಗೆ ಹೋಗ್ತಾ ಇದ್ರೆ ನಿಮ್ಮ ಡೌನ್ಲೈನ್ಸ್ ಆಕ್ಟಿವ್ ಆಗಿರ್ತಾರೆ. ಅವ್ರಿಗೆ ಗೊತ್ತಿಲ್ದಂಗೆ 1ನೇ ತಾರೀಕಿಗೆ ಅವ್ರ ಮನೆಗೆ ಬಂದು ಬೀಳುತ್ತೆ. ಏನಾಗುತ್ತೆ? ಓ ಹೌದಲ್ಲ, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಲ್ಲ. ನೆಗೆಟಿವ್ ಆದವನು ಮತ್ತೆ ಪಾಸಿಟಿವ್ ಆಗ್ತಾನೆ. ನಾನು ಸುಮ್ನೆ ಮಾಡಿಲ್ಲ ಈ ಪೇಪರ್, ಇದರಿಂದ ದೊಡ್ಡ ಉದ್ದೇಶ ಇದೆ. ಯಾರು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನೆಗೆಟಿವ್ ಆಗಿದ್ರೆ ಈ ಪೇಪರ್ ಓದಿದ್ಮೇಲೆ ಮತ್ತೆ ಪಾಸಿಟಿವ್ ಬರ್ತಾನೆ. ಯಾಕಂದ್ರೆ ಅದರಲ್ಲಿ ಆ ತರದ ಕಂಟೆಂಟ್ ಗಳನ್ನ ಹಾಕಿದ್ದೀನಿ, ವಾಸ್ತವನ ಹಾಕಿದ್ದೀನಿ. ಯಾರೆಲ್ಲ ಮೋಸ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮತ್ತೆ ಮಾಡಬೇಕು ಅಂತ ಹೇಳ್ತಾರೆ. ಅವರೆಲ್ಲ ಮೋಸ ಅನ್ಯಾಯಕ್ಕೆ ಒಳಗಾಗಿರೋ ಕಾರಣ ಏನಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ತಿಳ್ಕೊಳ್ಳಿಲ್ಲದಕ್ಕೆ ಮೋಸ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಈಗ ನೋಡಿ, ನನಗೆ ಯಾರೋ ಈ ಮೊಬೈಲ್ನ ಓಪೋ ಮೊಬೈಲ್, ಆಪಲ್ ಮೊಬೈಲ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಾನು ಮೊಬೈಲ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿಲ್ಲ, ನನಗೆ ಪಕ್ರ ಮಾಡಿದ್ದಾರೆ ಅಂತ. ಸೊ ಇವತ್ ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರಲ್ಲಿ ಮೋಸ ಹೋಗಿದ್ದಾರೆ ಅದಕ್ಕೆ ಕಾರಣ ಏನಂದ್ರೆ ಅವರ ದುರಾಸೆ. ಆಸೆ ಅಲ್ಲ, ದುರಾಸೆ. ದುಡ್ಡು ಡಬಲ್ ಆಗುತ್ತೆ ಅನ್ನೋ ದುರಾಸೆ. ಎರಡನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಬಗ್ಗೆ ಜ್ಞಾನವಿಲ್ಲದಕ್ಕೆ ಮೋಸ ಹೋಗಿದ್ದಾರೆ. ಯು ಗಾಟ್ ಮೈ ಪಾಯಿಂಟ್. ಮೂರನೇದು, ಕೆಟ್ಟ
ಹೊಲಸು ಅಪ್ಲೈನಿನ ಸವಾಸ ಮಾಡಿದ್ದಾರೆ, ಕೆಟ್ಟ ಅಪ್ಲೈನಿನ ಸವಾಸ ಮಾಡಿದ್ದಾರೆ, ಕೆಟ್ಟ ಕಂಪನಿಯ ಸವಾಸ ಮಾಡಿದ್ದಾರೆ, ಸವಾಸ ದೋಷ. ಓಕೆ, ಸವಾಸ ದೋಷದಿಂದನೂ ಹಾಳಾಗಿದ್ದಾರೆ. ಸೊ ಈ ಮೂರು ಕಾರಣಕ್ಕೆ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರಿನಲ್ಲಿ ಮೋಸ ಹೋಗಿದ್ದಾರೆ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಯಾರಿಗೂ ಮೋಸ ಮಾಡಲ್ಲ, ನೆನ್ಪಿಡ್ಕೊಳ್ಳಿ. ಇದೊಂದು ಕರುಣಾಮಯಿ ಇಂಡಸ್ಟ್ರಿ, ಇದೊಂದು ಅದ್ಭುತವಾದಂತ ಇಂಡಸ್ಟ್ರಿ. ಎಲ್ಲರಿಗೂ ಅನ್ನ ಕೊಡ್ತಾ ಇದೆ, ಎಲ್ಲರಿಗೂ ಹಣ ಕೊಡ್ತಾ ಇದೆ. ಏನಂದ್ರೆ ಜಾಸ್ತಿ ಅವ್ರು ಕಷ್ಟಪಡ್ತೀನಿ ಜಾಸ್ತಿ ಕೊಡ್ತಾ ಇದೆ, ಹಾಗಾಗಿ ಇದಕ್ಕೆ ಬೆಲೆ ಇಲ್ಲ ಅಷ್ಟೇ ನನ್ನ ಪ್ರಕಾರ. ಮಾರ್ಕೆಟ್ ಅಲ್ಲಿ ಹಾಗಲ್ಲ, ನೀವು ಕತ್ತೆ ತರ ದುಡಿದ್ರೆ ನಿಮಗೆ ಇಷ್ಟ ಹಣ ಸಿಗುತ್ತೆ, ಅದು ಜನರಿಗೆ ಇಷ್ಟ. ಇಲ್ಲಿ ಸ್ಮಾರ್ಟ್ ವರ್ಕ್ ಮಾಡಿ ಇಷ್ಟ ಹಣ ಗಳಿಸ್ತಾ ಇದ್ದಾರೆ, ಅದು ಜೀರ್ಣ ಆಗ್ತಾ ಇಲ್ಲ ನಮ್ಮವರಿಗೆ. ಯಾಕಂದ್ರೆ ಅವೇರ್ನೆಸ್ ಇಲ್ಲ. ಸೊ ಮಾಡೋಣ ಸ್ನೇಹಿತರೆ, ಈ ಮಾಸ ಪತ್ರಿಕೆ ಎಲ್ಲರಿಗೂ ಮುಟ್ಬೇಕು, ಅದು ನಿಮ್ಮ ಧರ್ಮ. ಇಲ್ಲಿ ಯಾರ್ಯಾರೆಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಬಂದಿದ್ದೀರಾ, ನಾನು ಅವ್ರಿಗೆ ಹೇಳೋದೇನು ಅಂದ್ರೆ, ನೀವು ಇಂಡಸ್ಟ್ರಿಗೆ ಏನಾದ್ರೂ ಕೊಡುಗೆ ಕೊಡಬೇಕು ಅಂತಿದ್ರೆ, ನೆಟ್ವರ್ಕರ್ಸ್ ಡೇಗೆ ಬಂದಿದ್ರೆ, ನಿಮಗೆ ಇಂಡಸ್ಟ್ರಿಯ ಶಕ್ತಿ ಗೊತ್ತಾಗಿದ್ರೆ, ನಿಮಗೆ ನಾನು ಸರಿಯಾಗಿ ಮಾಡ್ತಿದ್ದೀನಿ, ಶರತ್ ಸರಿಯಾಗಿದ್ದಾನಪ್ಪ, ನ್ಯಾಯಯುತವಾಗಿದ್ದಾನೆ ಅಂತ ಅನ್ಸಿದ್ರೆ, ಈ ಮಾಸ ಪತ್ರಿಕೆನ ಪ್ರತಿಯೊಬ್ಬರಿಗೂ ತಲುಪಿಸಿ. ಇದೊಂದು ನಾನ್ ಪ್ರಾಫಿಟಬಲ್ ಮಾಸ ಪತ್ರಿಕೆ. ನಾನು ಇದರಿಂದ 10 ರೂಪಾಯಿನೂ ಹಣ ಮಾಡೋದಿಲ್ಲ. ಯಾಕಂದ್ರೆ ಇನ್ಫಾರ್ಮೇಶನ್ ತಲುಪಬೇಕಾಗಿದೆ ಮನೆಗೆ, ಹಾಗಾಗಿ ನಾನು ಈ ಐಡಿಯಾ ಮಾಡಿರೋದು. ಎಲ್ಲರೂ ಹೋರಾಡೋಣ. ನನ್ನ ಬಗ್ಗೆ ಏನಾದ್ರೂ ನಿಮಗೆ ಡೌಟ್ ಇದ್ರೆ ತಗೊಳ್ಳಿ ನನ್ನ ನಂಬರ್ 9739313938. ನೇರವಾಗಿ ನನಗೆ ಕಾನ್ಫರೆನ್ಸ್ ಕಾಲ್ ಹಾಕೊಳ್ಳಿ. ಶರತ್ ಸರ್, ನಿಮ್ ಬಗ್ಗೆ ಈ ಡೌಟ್ ಬಂತು ಏನು ಅಂತ, ಐ ಆಮ್ ರೆಡಿ ಟು ಎಕ್ಸ್ಪ್ಲೈನ್ ಇಟ್. ಇವ್ರ ಮಾತು ಕೇಳಬೇಡಿ ನನ್ನ ಬಗ್ಗೆ. ನನಗೆ ಶರತ್ ದೇವ್ರಂತ ಹೇಳೋರು ಇದ್ದಾರೆ, ಶರತ್ ದೆವ್ವ ಅಂತ ಹೇಳೋರು ಇದ್ದಾರೆ. ಸೊ ದೇವ್ರಂತ ಹೇಳಿದ್ರು ನಂಬೇಡಿ, ದೆವ್ವ ಅಂತ ಹೇಳಿದ್ರು ನಂಬೇಡಿ. ನನ್ನ ಬಗ್ಗೆ ನನ್ನ ನಂಬರ್ ತಗೊಳ್ಳಿ, ನೇರವಾಗಿ ನನಗೆ ಮಾತಾಡಿ, ಮ್ಯಾಟ್ರ್ ಕ್ಲಾರಿಟಿ ಮಾಡ್ಕೊಳ್ಳಿ. ಸರ್ ಬಹಳ ಜನ ಹೇಳ್ತಾರೆ, ಸರ್ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ ಸರ್, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ. ಅಲ್ಲ, ಯಾವ ಜಮಾನದಲ್ಲಿ ಇದ್ದೀರಾ, ಕೈಯಲ್ಲಿ ಮೊಬೈಲ್ ಇದೆ, ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರೆ ಹಚ್ಚಿರಿ ಫೋನು. ಸರ್ ನಿಮ್ ಬಗ್ಗೆ ಹಿಂಗ್ ಮಾಹಿತಿ ಬಂತು, ನಿಜಾನ ಅಂತ ಕೇಳಿ, ಅದು ಬುದ್ಧಿವಂತರ ಲಕ್ಷಣ. ಸರ್ ನಿಮ್ ಬಗ್ಗೆ ನಾನು ತುಂಬಾ ಕೇಳಿದ್ದೆ ಸರ್, ನೀವು ದೇವ್ರಂತೆ. ನನ್ನ ಬಗ್ಗೆ ದೇವ್ರ ಅನ್ನೋದು ಬೇಡ ನನಗೆ. ಫೋನ್ ಹಚ್ಚಿರಿ, ಸರ್ ನೀವು ದೇವ್ರ ಅಂತ ಕೇಳಿ, ನಾನು ಹೌದಲ್ಲ ಅಂತ ಹೇಳ್ತೀನಿ. ಸರ್ ನೀವು ದೆವ್ವನ ಅಂತ ಕೇಳಿ, ಹೌದಲ್ಲ ಅಂತ ಹೇಳ್ತೀನಿ. ಫೋನ್ ನಂಬರ್ ಇದೆ ಅಲ್ಲ, ಬಹಿರಂಗವಾಗಿ ಕೊಟ್ಟಿದ್ದೀನಿ. ಸೊ ಅವ್ರವ್ರ ಮಾತು ಕೇಳಬೇಡಿ ನನ್ನ ಬಗ್ಗೆ. ಈ ಪತ್ರಿಕೆ ಬಗ್ಗೆನೂ ಅವ್ರವ್ರ ಮಾತು ಕೇಳಬೇಡಿ. ಪುಸ್ತಕನೂ ಬಹಳ ಜನ ಸರ್ ಅದು ಓದಿದ್ದೀನಿ ಇದು ಕೇಳಬೇಡಿ. ನೀವೇ ನೇರವಾಗಿ ನನ್ನ ಜೊತೆಗೆ ಸಂಪರ್ಕಕ್ಕೆ ಬನ್ನಿ, ಆಫೀಸಿಗೆ ಬನ್ನಿ, ಫೋನ್ ತಗೊಳ್ಳಿ, ಮಾತನಾಡಿ. ನಾನು ಫೋನ್ ಎತ್ತಲಿಲ್ವಾ, ವಾಟ್ಸಪ್ ಆಡಿಯೋ ರೆಕಾರ್ಡ್ ಹಾಕಿ, ಶರತ್ ಸರ್ ನಿಮ್ ಬಗ್ಗೆ ಕೇಳಿದೆ, ಇದು ನಿಜಾನಾ, ನಾನು ಇದು ನಿಜ ಇದ್ರೆ ನಿಜ ಅಂತ ಹೇಳ್ತೀನಿ, ತಪ್ಪಿದ್ರೆ ತಪ್ಪು ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವೊಬ್ರು ನನಗೆ ಆಗ್ಲಿಲ್ದವರು ಇದ್ದಾರೆ ಸ್ನೇಹಿತರೆ. ಅವ್ರೇನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹೇಳ್ತಾರಲ್ಲ, ಶತ್ರುಗಳ ಕೊನೆಯ ಅಸ್ತ್ರ ಅಪಪ್ರಚಾರ. ಕೊನೆಯ ಅಸ್ತ್ರ ಅದು ಅಪಪ್ರಚಾರ. ಅಯ್ಯೋ ಶರತ್ ಗೊತ್ತ ಬಿಡ್ರಿ, ನನ್ ಜೊತೆಗೆ ಯಾವತ್ತೋ ಎಲ್ಲೋ ಫೋಟೋ ತಕೊಂಡಿರ್ತಾರೆ, ನೋಡಿ ಇಲ್ಲಿ ಫೋಟೋ ತಗೊಂಡಿದ್ದೀನಿ ನೋಡಿ. ಅಯ್ಯೋ ಅವನೇ ನನ್ನ ಹತ್ರ ಬಂದಿದ್ದ, ಅವನಿಗೆ ನಾನೆಲ್ಲ ಹೇಳಿದ್ದೀನಿ, ಅವನ ಹತ್ರ ಏನ್ ಹೇಳ್ತೀರಾ, ನನ್ನ ಹತ್ರ ಬನ್ನಿ. ನಾನು ಫೋಟೋ ಎಲ್ಲರಿಗೂ ಕೊಡ್ತೀನಿ, ಹೌದಾ. ನನ್ನ ಹತ್ರ ಪುಸ್ತಕ ತಗೊಂಡವ್ರು ಸೆಲ್ಫಿ ತಗೊಂತಾರೆ, ಆಫೀಸಿಗೆ ಬಂದವರು ಸೆಲ್ಫಿ ತಗೊಂತಾರೆ. ಆಮೇಲೆ ನಾನು ಮೊನ್ನೆ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದೆ, ದೇವಸ್ಥಾನದಲ್ಲಿ ನಾನು ನನ್ನ ವೈಫ್ ಎಲ್ಲ ಫ್ಯಾಮಿಲಿ ಹೋಗಿದ್ದೀವಿ. ಅಲ್ಲೊಂದು 10 ಜನ ಬಂದ್ಬಿಟ್ರು, ಆ ಅಣ್ಣಮ್ಮನ ದೇವಸ್ಥಾನದಲ್ಲಿ ಮೆಜೆಸ್ಟಿಕ್ ಅಲ್ಲಿ. ಸಾರ್ ಎಲ್ಲಿದ್ರಿ ಸಾರ್, ನಿಮಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಸಾರ್, ನಿಮಗೆ ತುಂಬಾ ಖುಷಿ ಆಗ್ಬಿಡ್ತು ಸಾರ್ ಅಂತ ಅಲ್ಲೇ ಬಂದು ಸೆಲ್ಫಿ ಹೊಡ್ಕೊಂತಿದ್ದಾರೆ. ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲಲ್ಲ, ಒಳ್ಳೆಯವರು ಗೊತ್ತಿಲ್ಲ, ಕೆಟ್ಟವರು ಗೊತ್ತಿಲ್ಲ, ನಮ್ಮ ಅಭಿಮಾನಿಗಳು, ನಾ ಸೆಲ್ಫಿ ಕೊಡ್ಲೇಬೇಕು. ಗಿಟಿಂಗ್ ಅವಾಗ ಅವ್ರೇನ್ ಮಾಡ್ತಾರೆ ನೋಡಿ, ನನ್ ಶರತ್ ಸರ್ ಜೊತೆಗೆ ಸೆಲ್ಫಿ ಹೊಡ್ಕೊಂಡಿದ್ದೀನಿ, ಐ ನೋ ಶರತ್ ಸರ್. ನೀವು ನಂಬಿಡ್ತೀರಾ? ಶರತ್ ಸರ್ ಜೊತೆಗೆ ಸೆಲ್ಫಿ ಹೊಡ್ಕೊಂಡ್ರೆ ಶರತ್ ಸರ್ ಇವ್ರಿಗೆ ಗೊತ್ಬಿಡು. ಸೊ ಈ ರೀತಿ ಮಾಡಬೇಡಿ ಸ್ನೇಹಿತರೆ, ನಿಮ್ ದಡ್ರು ಅಂತಾರೆ ಈ ರೀತಿ ಮಾಡಿದ್ರೆ. ಸೊ ಮೊನ್ನೆ ಬಾದಾಮಿ ಬನಶಂಕರಿ ಹೋಗಿದ್ದೆ, ಬಾಗಲಕೋಟೆಯಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ನನ್ನ ಹಿಂದ್ಗಡೆ ಇಬ್ರು ಬೈಕಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಸ್ಪೀಡ್ ಆಗಿ. ನಾನು ಇವ್ರ್ಯಾಕ್ ನನಗೆ ಬೈಕಲ್ಲಿ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಾನು ಕಾರ್ ಓಡಿಸ್ತಾ ಇದ್ದೀನಿ, ಬೈಕಲ್ಲಿ ಬರ್ತಾ ಇದಾರೆ, ಕಾರ್ ಓಡಿಸ್ತಾ ಇದ್ದೀನಿ, ಬೈಕಲ್ಲಿ ಬರ್ತಾ ಇದಾರೆ. ನನ್ನ ವೈಫ್ ಅನ್ಲು, ಯಾರೋ ಇಬ್ರು ನಮಗೆ ಫಾಲೋ ಮಾಡ್ತಿದ್ದಾರೆ ಅಂತ. ಆಮೇಲೆ ಮುಂದೆ ಹೋಗಿ ನಾನು, ಒಂದು ಹಳ್ಳಿ ಬಂತು, ಹಳ್ಳಿ ಹತ್ರ ನಿಲ್ಸಿದೆ, ಬಾಗಲಕೋಟೆ ಹತ್ರ ಸ್ವಲ್ಪ ಪಬ್ಲಿಕ್ ಪ್ಲೇಸ್ ಇತ್ತು. ಅವ್ರ ಮುಖಕ್ಕೆಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ ಹೆಲ್ಮೆಟ್ ಗಿಲ್ಮೆಟ್ ಹಾಕೊಂಡು.
ಸೊ ಹೋಗಿ ಪಬ್ಲಿಕ್ ಪ್ಲೇಸ್ ಹತ್ರ ಹೋಗಿ ನಿಲ್ಸಿದೆ, ನೋಡೋಣ ಯಾರು ಅಂತಂದೇಳಿ. ಇಬ್ರು ಇಳಿದ್ರು, ಬಂದು ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಾರೆ. ಆಮೇಲೆ ಮುಖಕ್ಕೆ ಹಾಕಿದ ಮಾಸ್ಕ್ ಎಲ್ಲ ತೆಗೆದ್ರು. ಸರ್, ನಾವು ನಿಮ್ ದೊಡ್ಡ ಅಭಿಮಾನಿಗಳು ಸರ್, ನೀವು ನೋಡಿದ್ರೆ ಸ್ಪೀಡಾಗಿ ಹೋಗ್ತಾನೆ ಇದ್ದೀರಾ, ನಿಮ್ ಕಾರ್ ನೋಡ್ತೀವಿ, ಬೆನ್ ಹತ್ತಿದ್ವಿ, ನೀವು ಕೇಳಲೇ ಇಲ್ಲ. ಸೊ ತುಂಬಾ ಖುಷಿ ಆಯ್ತು ಸರ್, ನಮ್ಗೆ ಒಂದು ಸೆಲ್ಫಿ ಕೊಡಿ ಸರ್, ಬನ್ನಿ ಸರ್ ಟೀ ಕುಡಿಯೋಣ, ನಾಷ್ಟ ಮಾಡೋಣ ಅಂತ. ಅವ್ರ ಪಾಪ ಯಾವ್ದೋ ಒಂದು ಹಳ್ಳಿಗೆ ಡೆಮೋ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಈಗೇನ್ ಮಾಡಕ್ ಬರುತ್ತೆ ನಾನು? ಸೊ ಈ ರೀತಿ ಎಲ್ಲ ನಡೆಯುತ್ತೆ ಸ್ನೇಹಿತರೆ. ಹಾಗಾಗಿ ಯಾವತ್ತು ದೊಡ್ಡವರು ಹೇಳಿದಾರಲ್ಲ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ. ಹೌದಲ್ಲ, ಒಂದು ಹಾಡು ಕೂಡ ಇದೆಲ್ಲ, ಹಳೆಯ ಕನ್ನಡ ಸಾಂಗ್ ಯಾವ್ದದು, ಆ ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ಹಂಗೆ. ಓಕೆ. ಸೊ ಹಂಗಾಗಿ ನನ್ನ ಬಗ್ಗೆ ಬಹಳ ತಪ್ಪು ಕಲ್ಪನೆನೂ ಹೋಗ್ತಾ ಇದೆ. ಯಾಕಂದ್ರೆ ಇವನು ಜನರಿಗೆ ಅವೇರ್ನೆಸ್ ಕೊಡ್ತಾ ಇದ್ದಾನೆ, ಇವನು ನೆಟ್ವರ್ಕರ್ ದಡ್ಡ ನನ್ನ ಮಕ್ಕಳಿದ್ರು ಇವರಿಗೆ ಜಾಂಡ್ರು ಮಾಡ್ತಾ ಇದ್ದಾನೆ. ಅವ್ರಿಗೆ ಯಾಕೆ ಬುದ್ಧಿವಂತರು ಮಾಡ್ಬೇಕು? ಅವ್ರು ಬುದ್ಧಿವಂತರಾದ್ರೆ ನಮ್ಮ ಬೇಳೆಕಾಳು ಬೇಯಲ್ಲ. ಇದು ಎಲ್ಲರಿಗೂ ಸಮಸ್ಯೆ ಆಗಿದೆ. ಏನ್ ಹೇಳ್ತಾರೆ ಗೊತ್ತಾ ದೊಡ್ಡ ದೊಡ್ಡ ಲೀಡರ್ಸು, ಅವ್ರು ಡೌನ್ ಲೈನ್ಸ್ ಹೋಗಿ ಅವ್ರಿಗೆ ಹೇಳ್ಬೇಕಾದ್ರೆ, ಸರ್ ಶರತ್ ಸರ್ ಮೀಟಿಂಗ್ ಮಾಡ್ತಿದ್ರೆ, ಶರತ್ ಸರ್ ಈ ತರ ಇವೆಂಟ್ ಮಾಡ್ತಿದ್ದಾರೆ, ನೆಟ್ವರ್ಕರ್ಸ್ ಡೇ ಮಾಡ್ತಿದ್ದಾರೆ. ಅಯ್ಯೋ, ಅಲ್ಲೇನ್ ಹೋಗ್ತಿರ್ರಿ? ಅವನೇ ನಿಮಗ್ ಬಂದು ಟ್ರೈನಿಂಗ್ ಕೊಡ್ತಾನ? ಅವನೇ ನಿಮಗ್ ಬಂದು ಸಪೋರ್ಟ್ ಕೊಡ್ತಾನ? ನಿಮಗ್ ಡೆಮೋ ಕೊಡೋದು ನಾವು ತಾನೇ? ನಿಮಗ್ ಮೀಟಿಂಗ್ ಮಾಡೋದು ನಾವು ತಾನೇ? ನೀವು ಕರ್ದಿದ್ ಕಡೆ ಬಂದು ಸಪೋರ್ಟ್ ಕೊಡೋದು ನಾವು ತಾನೇ? ಅವ್ನು ಅಲ್ಕುಂದು ಬಿಲ್ಡಪ್ ತಗೊಂತಾನೆ, ನಿಮಗೆ ಬುಕ್ಸ್ ತಗೊಳ್ಳಿ ಅಂತಾನೆ, ಟ್ರೈನಿಂಗ್ ಬರ್ರಿ ಅಂತಾನೆ, ನೀವು ಅವ್ನ ಮಾತು ಕೇಳ್ಕೊಂಡು ಹೋಗ್ತೀರಾ? ಅವನೇ ನಿಮ್ ಕಂಪನಿ ಅವನ? ಅವನೇ ನಿಮ್ ಅಪ್ಲೈನ? ಮುಚ್ಕೊಂಡ್ ಕೆಲಸ ಮಾಡ್ರಿ. ಬಿಡಿ, ಅವ್ರದೆಲ್ಲ ನಂಬರ್ ಡಿಲೀಟ್ ಮಾಡಿ, ಅವರೆಲ್ಲ ಉಪಯೋಗ ಇಲ್ಲ. ನೋಡಿ, ಅವ್ರ ಹತ್ರ ಸೆಲ್ಫಿ ಎಲ್ಲ ತಗೊಂಡ್ ಬಂದಿದ್ದೀವಿ, ನಾವೆಲ್ಲ ಗೊತ್ತವರು, ನಮಗೆಲ್ಲ ತುಂಬಾ ಆತ್ಮೀಯರು, ಬಿಟ್ಬಿಡಿ ಅವ್ರಿಗೆಲ್ಲ ಅಂತ. ಈ ಪಾಪ ಒಂದು ವ್ಯಕ್ತಿ ಹೋಗಿರ್ತಾರೆ ಲೀಡರ್ ಹತ್ರ, ಶರತ್ ಸರ್ ಏನೋ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಕೊಳಕ್ಕೆ, ಅವ್ರಿಗೆ ಅಲ್ಲೇ ಅದನ್ ಬಿಡ್ತಾರೆ. ಯಾಕಂದ್ರೆ ಈ ರೀತಿ ಯಾವ ಲೀಡರ್ ಮಾಡ್ತಾನೆ ಗೊತ್ತಾ? ಯಾರು ಇಲ್ಲಿಗಲ್ ಆಗಿ ಟೀಮ್ ಕಟ್ತಾ ಇರ್ತಾನೆ, ಯಾರು ಸುಳ್ಳು ತಾರಾತಿಗಡಿ ಮಾಡಿ ಟೀಮ್ ಕಟ್ತಾ ಇರ್ತಾನಲ್ಲ, ಆ ಲೀಡರ್ ಶರತ್ ಅಂದ್ರೆ ಭಯ ಪಡ್ತಾನೆ. ಅವ್ನ ಡೌನ್ಲೈನ್ಸ್ಗೆ ಅವ್ರನ್ನವ್ರಿಗೆ ಪುಸ್ತಕ ಓದೋದಕ್ಕೂ ಬಿಡಲ್ಲ, ಟ್ರೈನಿಂಗ್ ಅಟೆಂಡ್ ಮಾಡೋಕ್ಕೂ ಬಿಡಲ್ಲ, ಝೂಮ್ ಮೀಟಿಂಗ್ ಅಟೆಂಡ್ ಮಾಡೋಕ್ಕೂ ಬಿಡಲ್ಲ, ಸತ್ಯ ತಿಳ್ಕೊಳಕ್ಕೆ ಬಿಡಲ್ಲ. ಶರತ್ ಅಂದ್ರೆ ಹಿಂಗ್ ಹೇಳ್ಕೊಂಡ್ ಬಂದ್ಬಿಡ್ತಾರೆ. ಯಾರು ಅಂದ್ರೆ ಇಲ್ಲಿಗಲ್ ಆಗಿರೋ ಲೀಡರ್. ಈ ನ್ಯಾಯಯುತವಾಗಿರೋ ಲೀಡರ್ ಏನ್ ಮಾಡ್ತಾರೆ ಅಂದ್ರೆ, ದಯವಿಟ್ಟು ಶರತ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ನಮ್ ಕಂಪನಿ ಕರೆಕ್ಟ್ ಆಗಿದ್ದಾನಿಲ್ಲ, ಅವನಿಗೆ ಕೇಳ್ಕೊಂಡ್ ಬನ್ನಿ ಅಂತಾರೆ. ಈ ರೀತಿನೂ ಇದ್ದಾರೆ. ನಾನ್ ಕರೆಕ್ಟ್ ಆಗಿದ್ದೀನಿಲ್ಲೋ, ಹೋಗಿ ಶರತ್ ಕೇಳ್ಕೊಂಡ್ ಬರ್ರಿ. ಬೇಕಾದ್ರೆ ನಾವು ಮಾಡ್ತಿರೋ ಸರಿಯಾಗಿಲ್ಲ ಅಂತಂದ್ ಹೇಳಿದ್ರೆ ಶರತ್ ಹತ್ರ ಹೋಗಿ ಕೇಳ್ಕೊಂಡ್ ಬನ್ನಿ ಅಂತಾರೆ. ಆ ರೀತಿನೂ ಬಹಳ ಜನ ನನ್ನ ಹತ್ರ ಸೆಂಡ್ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ಕ್ಲಾರಿಟಿ ಇದೆ, ನಾನ್ ಮಾಡೋ ಕಂಪನಿ ಸರಿಯಾಗಿದೆ, ನಾನ್ ಮಾಡೋ ಪ್ರಾಡಕ್ಟ್ ಸರಿಯಾಗಿದೆ, ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಶರತ್ ಅಲ್ಲ, ಶರತ್ನ ಅಪ್ಪ ಬಂದ್ರೇನೋ, ದೊಡ್ಡ ವ್ಯಕ್ತಿ ಬಂದ್ರೇನೋ, ನಾನ್ ಮಾಡ್ತಿರೋದು ಕರೆಕ್ಟ್ ಆಗಿದೆ, ನಾನು ಯಾರಿಗೂ ಹೆದರೋದು ಅವಶ್ಯಕತೆ ಇಲ್ಲ. ಈ ರೀತಿ ಅವರು ಸಿಸ್ಟಮೆಟಿಕ್ ಆಗಿ ಮಾಡ್ತಿದ್ದಾರೆ. ಅವ್ರು ಯಾರು ನನ್ನ ಹೆಸರು ಹೇಳೋದಕ್ಕೆ, ನನ್ನನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ, ನನ್ನ ಪುಸ್ತಕ ಓದಿ ಅಂತ ಹೇಳೋದಕ್ಕೆ, ನೆಟ್ವರ್ಕರ್ಸ್ ಡೇ ಬನ್ನಿ ಅನ್ನೋದಕ್ಕೆ ಭಯಾನೇ ಪಡಲ್ಲ ಅವರು. ಯಾಕಂದ್ರೆ ದೇ ಆರ್ ಲೀಗಲ್, ದೇ ಆರ್ ಲೀಗಲ್, ದೇ ಆರ್ ಎಥಿಕಲ್, ದೇ ಆರ್ ಸಿಸ್ಟಮೆಟಿಕ್ ಅಂಡ್ ದೇ ಆರ್ ಬ್ಯೂಟಿಫುಲ್ ಲೀಡರ್ಸ್. ಅವರು ತಂಡಕ್ಕೋಸ್ಕರ ಜೀವ ಕೊಡೋಕ್ಕೂ ರೆಡಿ ಇರ್ತಾರೆ. ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು, ಊಟ ಬಿಟ್ಟು ಬಂದು ತಂಡಕ್ಕೋಸ್ಕರ ನಿಲ್ಲೋ ಅಂತವ್ರು. ಅವರು ದೇ ಆರ್ ಹ್ಯಾಪಿ ವಿತ್ ದಟ್. ಸೊ ಅಂತ ಲೀಡರ್ ಇದ್ದಿದ್ಕೆ ಸ್ನೇಹಿತರೆ, ಇವತ್ತು ಡಿಸೆಂಬರ್ 23 ಹೋದ ವಾರ ನೆಟ್ವರ್ಕರ್ಸ್ ದಿನ ಸೂಪರ್ ಡೂಪರ್ ಹಿಟ್ ಆಯ್ತು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸ ಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ
ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದ್ದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರಿಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.